ಮದರ್ಸ್ ಡೇ. ಐ ಲವ್ ಯು ಅಮ್ಮ. ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಜಾನು. ವೆಲ್ಕಮ್ ಟು ಜಾನು ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೆನ್ನೆ ತಾನೇ ಮದರ್ಸ್ ಡೇ ಆಗಿದೆ, ಅಮ್ಮಂದ್ರ ದಿನಾಚರಣೆ. ನಾನು ಈ ವಿಡಿಯೋನ ನೆನ್ನೆನೇ ಮಾಡೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಅದಕ್ಕೆ ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ. ಅಮ್ಮಂದ್ರ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಎಲ್ಲ ಅಮ್ಮಂದಿರಿಗೂ ಅಮ್ಮಂದರ ದಿನದ ಹಾರ್ದಿಕ ಶುಭಾಶಯಗಳು. ಎಲ್ಲರ ಅಮ್ಮಂದಿರಿಗೂ ದೇವರು ಆಯುಷ್ಯ, ಆರೋಗ್ಯ, ನೆಮ್ಮದಿ, ಸುಖ, ಸಂತೋಷ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಎಲ್ಲ ಅಮ್ಮಂದಿರಿಗೂ ನಾನು ದೇವರಲ್ಲಿ ಕೇಳ್ಕೊತೀನಿ. ಫ್ರೆಂಡ್ಸ್, ಇವತ್ತು ಏನಪ್ಪ ಅಂದರೆ ಅಮ್ಮಂದಿರ ದಿನಾಚರಣೆ ನೆನ್ನೆ ಆಗಿರೋದ್ರಿಂದ ನಾನು ನೆನ್ನೆ ಮಾಡೋಕ್ಕಾಗಲಿಲ್ಲ ವಿಡಿಯೋ. ಅದಕ್ಕೆ ಇವತ್ತು ನಾನು ನಮ್ಮಮ್ಮನ ಬಗ್ಗೆನೇ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮನ ಬಗ್ಗೆ ಮಾತಾಡೋದು ಏನು ಅಂದರೆ, ನಮ್ಮಮ್ಮ ಎಲ್ಲ ಯಾವ ಥರ ಇದ್ರು, ನಮ್ಮನ್ನೆಲ್ಲ ಯಾವ ಥರ ಬೆಳೆಸಿದ್ರು, ಅಂದರೆ ನಮ್ಮಮ್ಮ ಹೇಗೆ ಏನು ಅಂತ ನಮ್ಮಮ್ಮನ ಬಗ್ಗೆ ನಾನು ಸ್ವಲ್ಪ ನಮ್ಮಮ್ಮನ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ನನಗೆ ನಮ್ಮಮ್ಮ ಅಂದರೆ ತುಂಬ ಇಷ್ಟ. ಎಲ್ಲರಿಗೂ ಅಷ್ಟೇ ಅಲ್ವಾ, ಅಮ್ಮ ಅಂದರೆ ತುಂಬ ಇಷ್ಟ. ನನಗೂ ಅಷ್ಟೇ ನಮ್ಮಮ್ಮ ಅಂದರೆ ತುಂಬ ಇಷ್ಟ. ನನ್ನ ಪ್ರಾಣ ನಮ್ಮಮ್ಮ. ಆ ಥರ ನಮ್ಮಮ್ಮನ ಹೆಸರು ರಾಜಮ್ಮ ಅಂತ. ನಮ್ಮಮ್ಮ ಜೊತೆ 11 ಜನ ಮಕ್ಕಳು, ಅಂದರೆ ನಮ್ಮ ಅಜ್ಜಿ ತಾತಗೆ 11 ಜನ ಮಕ್ಕಳು. ಅದರಲ್ಲಿ ನಮ್ಮಮ್ಮ ಐದನೇವರಾಗಿ ನಮ್ಮಮ್ಮ ರಾಜಮ್ಮ ಅಂತ ಹುಟ್ಟಿದ್ದಾರೆ. ಮೂರು ಜನ ತಂಗೀರಿದ್ದಾರೆ ಅವ್ರಿಗೆ. 3 ಜನ ತಂಗೀರು, ಒಬ್ಬ ತಮ್ಮ, ಒಬ್ಬ ಅಣ್ಣ, 3 ಜನ ಅಕ್ಕಂದರು. 1 2 3 3 ಜನ ಅಕ್ಕಂದರು, 3 ಜನ ತಂಗೀರು, ಒಬ್ಬ ಅಣ್ಣ, ಒಬ್ಬ ತಮ್ಮ. ನಮ್ಮ ಅಜ್ಜಿ ತಾತಗೆ ನಮ್ಮಮ್ಮ 5ನೇ ಮಗಳಾಗಿ ಹುಟ್ಟಿರೋದು ರಾಜಮ್ಮ ಅಂತ. ಫ್ರೆಂಡ್ಸ್, ನಮ್ಮಮ್ಮ ಅಂದರೆ ಸಾಮಾನ್ಯವಾಗಿ ಅಮ್ಮ ಅಂದ್ರೇ ಎಲ್ಲರಿಗೂ ಇಷ್ಟ ಅಲ್ವಾ, ಅದೇ ಥರ ನಮ್ಮಮ್ಮನ ಬಗ್ಗೆ ಹೇಳಬೇಕು ಅಂದರೆ, ನಮ್ಮಮ್ಮ ತುಂಬ ಸ್ವಾಭಿಮಾನಿ, ತುಂಬ ಕಷ್ಟಜೀವಿ ಅಂತಲೇ ಹೇಳ್ಬೋದು. ತುಂಬ ಸ್ಯಾಕ್ರಿಫೈಸ್ ಮಾಡ್ತಾರೆ ಯಾರಿಗೋಸ್ಕರ ಆದರೂ ಅಂದರೆ ಮಕ್ಕಳು, ಗಂಡ ಮನೆ, ಮಕ್ಕಳು, ಸಂಸಾರ ಅಂದರೆ ತುಂಬಾ ಸ್ಯಾಕ್ರಿಫೈಸ್ ಮಾಡ್ತಾರೆ ನಮ್ಮಮ್ಮ. ತುಂಬ ಕಷ್ಟಪಟ್ಟಿರೋಂಥ ಜೀವ ನಮ್ಮಮ್ಮ ಅಂತ ಹೇಳ್ಬೋದು. ಎಲ್ಲರೂ ಕಷ್ಟಪಟ್ಟಿರ್ತಾರೆ, ಆದರೆ ಒಬ್ಬೊಬ್ಬರು ಒಂದೊಂಥರ ಕಷ್ಟಪಟ್ಟಿರ್ತಾರೆ. ನಾನು ನಮ್ಮಮ್ಮ ಯಾವ ಥರ ಕಷ್ಟಪಟ್ಟು ಸಂಸಾರನ ಮುಂದೆ ತಂದರು ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಅಪ್ಪ ಅಮ್ಮನಿಗೆ ಯಾರ ಹೆಲ್ಪು ಇಲ್ಲ. ಅವರಪ್ಪ ಅಮ್ಮ ಆಗ್ಬೋದು, ಇವರಪ್ಪ ಅಮ್ಮ ಆಗ್ಬೋದು, ಅವರಪ್ಪ ಅಮ್ಮ ಯಾರ ಕಡೆಯಿಂದನೂ ಸ್ವಲ್ಪನೂ ಒಂದು ಎಳ್ಳಷ್ಟು, ಒಂದು ಕಡ್ಡಿಯಷ್ಟು ಸ್ವಲ್ಪನೂ ಹೆಲ್ಪ್ ಇಲ್ಲ ಅವ್ರಿಗೆ. ಇವತ್ತು ಅವರು ಏನೇ ಸಂಪಾದನೆ ಮಾಡಿದರೂ ಎಲ್ಲ ಅವ್ರ ಸ್ವಯಾರ್ಜಿತ ಆಗಿರುತ್ತೆ. ನಮ್ಮಮ್ಮ ಅಪ್ಪಂದು ತುಂಬ ಕಷ್ಟಪಟ್ಟು ಒಂದು ಮಟ್ಟಕ್ಕೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಕಷ್ಟಪಟ್ಟು ಒಂದು 4 ಜನ ಗುರುತಿಸೋ ಹಾಗೆ, ಒಂದು 4 ಜನ ರೆಕಗ್ನೈಸ್ ಮಾಡೋ ಹಾಗೆ ಇವತ್ತು ಬದುಕ್ತಾ ಇದ್ದಾರೆ ನಮ್ಮ ಅಪ್ಪ ಅಮ್ಮ. ನಮ್ಮಮ್ಮಗೆ ನಾನು, ನನ್ನ ತಮ್ಮ 2 ಮಕ್ಕಳು. ನಾನೇ ದೊಡ್ಡವಳು, ನನ್ನ ತಮ್ಮ ಅವನಿಗೂ ಮದುವೆ ಆಗಿದೆ, ನನ್ನ ತಮ್ಮನಿಗೂ ಮದುವೆ ಆಗಿದೆ. ಅವನಿಗೂ 2 ಮಕ್ಕಳು, ನನಗೆ ಒಬ್ಬ ಮಗಳು. ನಮ್ಮಮ್ಮ ನಮ್ಮನ್ನು ತುಂಬ ಕಷ್ಟಪಟ್ಟು ಸಾಕಿದ್ದಾರೆ. ನಮ್ಮಮ್ಮ ಏನಪ್ಪ ಕೆಲಸ ಮಾಡ್ತಿದ್ರು ಅಂದರೆ, ಹಸು ಕೆಲಸ, ದನ ಕರು, ತೋಟ ಈ ಥರ ಎಲ್ಲ ಮಾಡಿ 0ಇಂದ ಮೇಲೆ ಬಂದಂಥವ್ರು ನಮ್ಮ ಅಪ್ಪ ಅಮ್ಮ. ಯಾರ್ದು ಹೆಲ್ಪ್ ಇದೆ, ಕಷ್ಟಪಟ್ಟು ಒಂದು ಮಟ್ಟಕ್ಕೆ ಇದ್ದಾರೆ ಈಗ. ಅದೇ ಹೇಳಿದೆ ಅಲ್ವಾ, ಒಂದು 4 ಜನ ಗುರ್ಸೋ ಮಟ್ಟಕ್ಕೆ ಇದ್ದಾರೆ ಈಗ. ಹಾಗೆ ನಮ್ಮಮ್ಮ ಕಷ್ಟಜೀವಿ ಅಲ್ಲದೆ ಸ್ವಾಭಿಮಾನಿ ಕೂಡ. ನಮ್ಮಮ್ಮ ಯಾರ ವಸ್ತುಗೂ ಇದಕ್ಕೂ ಆಸೆ ಪಟ್ಟಂಥವ್ರಲ್ಲ. ಸ್ವತಃ ಎಲ್ಲ ಕಷ್ಟಪಟ್ಟು ತಾವೇ ಸಂಪಾದನೆ ಮಾಡ್ಕೊಂಡಿರೋಂಥದ್ದು. ಮನೆ ಆಗ್ಬೋದು, ಜಮೀನಾಗ್ಬೋದು, ಎಲ್ಲದನ್ನೂ ಅಷ್ಟೇ. ನಮ್ಮನ್ನು ಅಷ್ಟೇ ತುಂಬ ಚೆನ್ನಾಗಿ ಸಾಕಿದ್ರು, ತುಂಬ ಪ್ರೀತಿಯಿಂದ ಸಾಕಿದ್ರು. ಪ್ರೀತಿ ಜೊತೆಗೆ ಪ್ರೀತಿ ಜೊತೆ ಸ್ವಾಭಿಮಾನನೂ ಸೇರಿಸಿ ಬೆಳೆಸಿದ್ದಾರೆ. ಸ್ವಾಭಿಮಾನದ ಜೊತೆಗೆ ಜವಾಬ್ದಾರಿ ಕೂಡ ಕೊಟ್ಟು ಬೆಳೆಸಿದ್ದಾರೆ. ಅಂದರೆ ಯಾವ ಥರ ಜೀವನ ಮಾಡಬೇಕು, ಪ್ರಾಣಕ್ಕಿಂತ ಮಾನನೇ ದೊಡ್ಡದು ಅಂತ ಆ ಥರ ನಮ್ಮನ್ನು ಬೆಳೆಸಿರೋದು. ಪ್ರಾಣ ಬೇಕಾದರೂ ಕೊಡ್ತೀವಿ, ಆದರೆ ನಮಗೆ ಮಾನ ಮರ್ಯಾದೆನೇ ದೊಡ್ಡದು. ಮಾನ ಮರ್ಯಾದೆನೇ ಇಂಪಾರ್ಟೆಂಟು. ಸೊಸೈಟಿಯಲ್ಲಿ ಮಾನ ಮರ್ಯಾದೆನೇ ಇಂಪಾರ್ಟೆಂಟು. ಒಂದು ಸ್ಥಾನಮಾನನೇ ಇಂಪಾರ್ಟೆಂಟು ಪ್ರಾಣಕ್ಕಿಂತ ಅನ್ನೋ ಆ ಥರ ಭಾವನೆ ನಮಗೂ. ಅವರು ಅದೇ ಥರ, ಈಗ ನನಗೂ ಅದೇ ಥರ. ನನಗೂ ಸ್ವಲ್ಪ ಯಾರಾದರೂ ಏನಾದರೂ ಅನ್ನೋದು ಅಂದರೆ ಬೇರೆಯವ್ರ ವಸ್ತುಗೆ ಆಸೆ ಪಡೋದು ಆ ಥರ ಇಲ್ಲ. ಏನೇ ಸಂಪಾದನೆ ಮಾಡೋದು ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡ್ಕೊಳ್ಬೇಕು ಅನ್ನೋದು ನಂದು ಒಂದು ಆಟ, ನಂದು ಒಂದು ಛಲ. ಹಾಗೆ ಅಂದರೆ ಏನೋ ಗೊತ್ತಿಲ್ಲ, ನನಗೆ ಬೇರೆಯವ್ರ ವಸ್ತು ಮೇಲೆ ಅದು ಎಂಥದ್ದೇ ಆಗಲಿ ಏನೂ ಇಷ್ಟ ಆಗೋಲ್ಲ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಪರ್ಸ್ನಲಿ ನನಗೂ ಅಷ್ಟೇ. ಬೇರೆಯವ್ರ ವಸ್ತು ಅದು ಏನೇ ಆಗಿರಲಿ ನನಗಂತೂ ಇಷ್ಟ ಆಗೋಲ್ಲ. ಆ ಥರ ಸ್ವಭಾವದಿಂದ ನಮ್ಮನ್ನು ಬೆಳೆಸಿರೋದು. ಅಂದರೆ ಸ್ವಾಭಿಮಾನ ಜಾಸ್ತಿ, ಅದ್ರ ಜೊತೆ ಜವಾಬ್ದಾರಿ ಕೂಡ. ಜವಾಬ್ದಾರಿ ಅಂತೂ ತುಂಬ ಕೊಟ್ಟು ಬೆಳೆಸಿದ್ರು. ಪ್ರೀತಿ, ಸ್ವಾಭಿಮಾನ, ಜವಾಬ್ದಾರಿ ಎಲ್ಲನೂ ಕೊಟ್ಟು ನಮಗೆ ಬೆಳೆಸಿದ್ರು.
ಜವಾಬ್ದಾರಿ ಅಂದರೆ ಒಂದು ಚಿಕ್ಕ ಚಿಕ್ಕ ನಾವು ತುಂಬ ಚಿಕ್ಕ ವಯಸ್ಸಿಗೆ ನಮಗೆ ಜವಾಬ್ದಾರಿ ಅಂದರೆ ಏನು ಅಂತ ಹೇಳ್ಕೊಟ್ರು. ಅಂದರೆ ಮನೆ ಕೆಲಸದ ಬಗ್ಗೆ ಆಗ್ಬೋದು, ಹಣಕಾಸಿನ ಬಗ್ಗೆ ಆಗ್ಬೋದು, ಮನೆ ಬಗ್ಗೆ ಯಾವ ಥರ ಜವಾಬ್ದಾರಿ ತಗೊಳ್ಳೋದು ಅದನ್ನೆಲ್ಲ ಹೇಳ್ಕೊಟ್ರು ನಮಗೆ. ಸ್ವಲ್ಪ ಮನೆ ಜವಾಬ್ದಾರಿ ತುಂಬ ಚಿಕ್ಕ ವಯಸ್ಸಿಗೆ ನಮಗೆ ಬಿಡ್ತಾಯಿದ್ರು. ಅಂದರೆ ವ್ಯವಹಾರದ ಬಗ್ಗೆ ಆಗ್ಬೋದು, ಹಣಕಾಸಿನ ವ್ಯವಹಾರದ ಬಗ್ಗೆ ಏನೇ ಆದರೂ ಮನೇಲಿ ಏನೇ ವ್ಯವಹಾರ ಇದ್ದರೂ ನಮಗೂ ಸ್ವಲ್ಪ ಹೇಳ್ತಿದ್ರು, ತಿಳಿಸ್ತಿದ್ರು. ಈ ಥರ ಮಾಡಿರಿ, ಈ ಥರ ಹೋಗ್ರಿ, ಈ ಥರ ಕೊಡ್ರಿ ಅಂತ ಎಲ್ಲ ಹೇಳ್ತಿದ್ರು. ಆಗ ಅಂದರೆ ನಾವು ತುಂಬ ಹಸು ಮೇಯಿಸ್ತಿದ್ವಿ, ಮತ್ತು ತೋಟದ ಕೆಲಸ ಎಲ್ಲ ಮಾಡಿಸ್ತಿದ್ರೆ ಅವರು ಲೇಬರ್ಸ್ ಬಂದರೆ ಅವ್ರಿಗೆ ಪೇಮೆಂಟ್ ಕೊಡೋದಾಗಿರ್ಬೋದು, ಮತ್ತು ಅವ್ರ ಜವಾಬ್ದಾರಿ ಏನಿರುತ್ತೋ ಅವ್ರಿಗೆ ಈಗ ವ್ಯವಸಾಯ ಮಾಡೋದಕ್ಕೆ ಅವ್ರಿಗೆಲ್ಲ ಏನೇನೋ ಎಲ್ಲ ಒದಿಸ್ಕೊಡೋದಾಗಿರ್ಬೋದು, ತಗೊಂಬಂದು ಕೊಡೋದಾಗಿರ್ಬೋದು, ಅವ್ರಿಗೆ ಯಾವ ಟೈಮ್ ಊಟ ಕೊಡಬೇಕು, ಯಾವ ಟೈಮ್ ಕಾಫಿ ಕೊಡಬೇಕು, ಅದು ಒಂದು ಜವಾಬ್ದಾರಿನೇ. ಅದೇ ತುಂಬ ಜವಾಬ್ದಾರಿ. ಆ ಥರ ತುಂಬ ಚಿಕ್ಕ ಚಿಕ್ಕ ವಯಸ್ಸುಗಳಿಗೆ ನಮಗೆ ಸ್ವಲ್ಪ ಜವಾಬ್ದಾರಿ ಕೊಡ್ತಾ ಬಂದರು. ಎಲ್ಲಾದರೂ ಹೋಗಿ ತರೋದು, ಏನಾದರೂ ತರಬೇಕು ಅಂದರೆ ತರೋದಕ್ಕೆ ಕಳಿಸೋದು, ಮತ್ತು ಏನಾದರೂ ಮನೆಗೆ ಏನಾದ್ರು ದೊಡ್ಡದಾಗಿ ತರಬೇಕು ಅಂದರೆ ಜೊತೆ ನಮ್ಮನ್ನೂ ಕರ್ಕೊಂಡು ಹೋಗೋದು. ಅದು ಯಾವ ಥರ ತೊಗೊಬೇಕು, ಹೆಂಗೆ ತೊಗೊಬೇಕು, ಯಾವ್ದು ತೊಗೊಬೇಕು ಅಂತ ಹೇಳ್ಕೊಡೋದು. ನನ್ನನ್ನು ಅಷ್ಟೇ, ನನ್ನ ತಮ್ಮನೂ ಅಷ್ಟೇ. ಈಗ ನೀವು ಚಿಕ್ಕ ಚಿಕ್ಕ ಹುಡುಗರು ಅಲ್ಲೋಗಬೇಡಿ ಇಲ್ಲೋಗಬೇಡಿ, ಏನಾದರೂ ಶಾಪಿಂಗ್ ಆಗಲಿ, ನನ್ನನ್ನಂತೂ ಒಬ್ಬೊಬ್ಬಳನ್ನೇ ಕಳಿಸ್ತಿದ್ರು, ಹೋಗಿ ತೊಗೊಂಬಾ ಅಂತ. ಎಲ್ಲಾದರೂ ಟೌನ್ಗೆ ಹೋಗ್ಬೇಕಂದ್ರೆ, ಏನಾದರೂ ತರಬೇಕಂದ್ರೆ ಅವ್ರಿಗೆ ಫ್ರೀ ಇಲ್ಲ ಅಂದರೆ ನನ್ನನ್ನೇ ಕಳಿಸ್ತಿದ್ರು, ಹೋಗಿ ತೊಗೊಂಬಾ ಅಂತ. ನನ್ನ ತಮ್ಮನೂ ಕಳಿಸ್ತಿದ್ರು. ಆ ಥರ ಜವಾಬ್ದಾರಿ. ಒಬ್ಬೊಬ್ರು ಇರ್ತಾರೆ, ಅವ್ರು ಚಿಕ್ಕ ಮಕ್ಕಳು, ಅವ್ರಿಗೆ ಈಗೆಲ್ಲ ದುಡ್ಡು ಕೊಡಬಾರ್ದು, ಅವ್ರಿಗೆ ಗೊತ್ತಾಗಲ್ಲ ಅಂತ ಆ ಥರ ಬೆಳೆಸಲಿಲ್ಲ. ಅವ್ನಿಗೆ ಈ ಸರಿ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸರಿ ಗೊತ್ತಾಗುತ್ತೆ, ಈ ಸರಿ ತಪ್ಪಾದರೆ ಇನ್ನೊಂದು ಸರಿ ಸರಿ ಮಾಡ್ಕೊಳ್ತಾರೆ ಅಂತ. ನಿಜವಾಗ್ಲೂ ನಾವು ಇವಾಗ ನಮ್ಮ ಮಕ್ಕಳಿಗೆ ನಾನೇ ಹೇಳ್ತಾ ಇರ್ತೀನಿ, ಅವ್ರಿಗೆ ಗೊತ್ತಾಗಲ್ಲ, ಅದು ಗೊತ್ತಾಗಲ್ಲ ಅಂತ. ನನಗೆ ಸ್ವಲ್ಪ ಭಯ, ಅಯ್ಯೋ ಅವ್ರಿಗೆ ಗೊತ್ತಾಗಲ್ವೇನೋ, ಅಲ್ಲೋ ಎಲ್ಲಾದರೂ ಕಳ್ಸೋದಕ್ಕೆ ನಾನೇ ಭಯ ಪಡ್ತೀನಿ. ಹಬ್ಬ ಹೆಣ್ಮಕ್ಳನ್ನ ಯಾವ ಥರ ಕಳಿಸೋದು ಅಂತ. ಆದರೆ ನಮ್ಮ ಅಪ್ಪ ಅಮ್ಮ ನಿಜವಾಗ್ಲೂ ಹೇಳ್ತೀನಿ, ಆಗಿನ ಕಾಲದಲ್ಲೇ ಆ ಥರ ಭಯನೇ ಪಡ್ತಾ ಇರಲಿಲ್ಲ. ಅಂದರೆ ನಂಬಿಕೆ ಏನೋ ಗೊತ್ತಿಲ್ಲ, ನನ್ನ ಮಗಳು ಮಾಡ್ತಾಳೆ, ಅವಳು ಹೋಗ್ತಾಳೆ ಬರ್ತಾಳೆ ಅನ್ನೋ ನಂಬಿಕೆ ಏನೋ ಗೊತ್ತಿಲ್ಲ, ನನಗೆ ಕಳಿಸ್ತಿದ್ರು. ಎಷ್ಟೇ ವ್ಯವಹಾರ ಇದ್ದರೂ ನಿಜವಾಗ್ಲೂ ಹೇಳ್ತೀನಿ, ನಮ್ಮಪ್ಪ ದುಡ್ಡು ಕಾಸಿನ ವ್ಯವಹಾರ ಎಲ್ಲ ನನಗೆ ಬಿಡ್ತಿದ್ರು. ಎತ್ತಿಡಮ್ಮ, ದುಡ್ಡು ಎತ್ತಿಡು. ಈಗ ಮಾರ್ಕೆಟ್ಗೆ ಹೋಗಿ ಬಂದು ತರಕಾರಿ ಎಲ್ಲ ಮಾರ್ಕೆಟ್ಗೆ ಹಾಕಿ ಬಂದರೆ ಆ ದುಡ್ಡು ಕೊಟ್ಟು ದುಡ್ಡು ನನ್ನ ಕೈಲಿ ಕೊಡೋದು, ಎತ್ತಿಡಿಸೋದು, ಮತ್ತು ಅವ್ರಿಗೆ ಬೇಕಾದಾಗ ಈಸ್ಕೊಡೋದು, ಈ ಥರ ಎಲ್ಲ ಮಾಡ್ತಿದ್ರು. ಮತ್ತು ಎಣ್ಸಿಡು ಎಷ್ಟಿದೆ ನೋಡು ಅನ್ನೋದು ಎಲ್ಲ ಮಾಡ್ತಿದ್ರು. ನಿಜವಾಗ್ಲೂ ನಂಗೆ ಇವಾಗೆಲ್ಲ ಅದು ಜ್ಞಾಪಕ ಬರುತ್ತೆ. ಮತ್ತು ನನ್ನ ತಮ್ಮನಿಗೂ ಅಷ್ಟೇ, ಅವನಿಗೂ ವ್ಯವಹಾರ ಎಲ್ಲ ಹೇಳ್ಕೊಡ್ತೀನಿ, ಏನೋ ತರೋದು ಮಾಡೋದು ಎಲ್ಲ. ಆ ಥರ ತುಂಬ ಚಿಕ್ಕ ಚಿಕ್ಕ ವಯಸ್ಸಿಗೆ ಎಲ್ಲ ಸ್ವಲ್ಪ ವ್ಯವಹಾರದ ಬಗ್ಗೆ ನಮಗೂ ತಿಳಿಸ್ಕೊಟ್ರು. ನಿಜವಾಗ್ಲೂ ನಮಗಂತೂ ಅದಂತೂ ಖುಷಿ ಇದೆ. ಈಗ ಅದಕ್ಕೆ ಏನೋ ನನ್ನ ತಮ್ಮ ಅವನು ಅಷ್ಟೇ ತುಂಬ ಚಿಕ್ಕ ವಯಸ್ಸಿಗೆ ಸಂಪಾದನೆ ಮಾಡೋ ದಾರಿನ ಕಂಡುಕೊಂಡ. ತುಂಬ ಚಿಕ್ಕ ವಯಸ್ಸಿಗೆ ಸಂಪಾದನೆ ಮಾಡ್ತಿದ್ದ. ಅವನು ಒಂದು 10th ಇರುವಾಗಲೇ ಒಂದು ಬಿಸ್ನೆಸ್ ಕಡೆ ಅವ್ನ ಮೈಂಡ್ ಹೊರ್ಟೋಯ್ತು, ಬಿಸ್ನೆಸ್ ಮಾಡೋಕ್ಕೆ. ಆ ಏಜಲ್ಲೇ ಅವನು 10th PU ಡಿಗ್ರಿ ಆ ಏಜಲ್ಲೇ ಬಿಸ್ನೆಸ್ಸು ಅಂತ ಅವ್ನು ಮಾಡ್ಕೊಂಡ. ಅವ್ನು ಓನ್ ಬಿಸ್ನೆಸ್, ಯಾರ ಮೇಲೂ ಡಿಪೆಂಡ್ ಆಗದೆ, ಅಪ್ಪ ಅಮ್ಮ ಬೇಕು, ಅವ್ರು ಹೆಲ್ಪ್ ಬೇಕು ಅಂದರೆ ಅಂತ ಏನು ಇದು ಮಾಡ್ದೇ ಅವನೇ ಚೆನ್ನಾಗಿ ಬಿಸ್ನೆಸ್ಸು ಕಡೆ ಹೋದ, ಸಂಪಾದನೆ ಮಾಡೋ ದಾರಿ ನೋಡ್ಕೊಂಡ. ಯಾಕೆ ಅಂದರೆ ಅವ್ನಿಗೆ ಅಷ್ಟು ಧೈರ್ಯ ಇತ್ತು. ಅವ್ನಿಗೆ ಅದೇ ಅಪ್ಪ ಅಮ್ಮ ಆ ಥರ ಬೆಳೆಸಿದ್ರು, ಧೈರ್ಯನೂ ಅಪ್ಪ ಅಮ್ಮ ಆ ಥರ ಬೆಳೆಸಿದ್ರು. ದುಡಿಬೇಕು, ಸಂಪಾದನೆ ಮಾಡಬೇಕು, ಚೆನ್ನಾಗಿರಬೇಕು ಅಂತ ಆ ಥರ ಬೆಳೆಸಿದ್ರು. ಧೈರ್ಯವಾಗಿ ಬೆಳೆಸಿದ್ರು. ಎಲ್ಲಿ ಬೇಕು ಅಂದರೂ ಕಳಿಸೋರು, ಏನು ಬೇಕು ಅಂದರೂ ಮಾಡೋರು. ಆ ಥರ ಚೆನ್ನಾಗಿ ಬೆಳೆಸಿ ಅವು ಒಂದು ಮಕ್ಕಳು ಒಂದು ನೆಲೆ ಊರಕ್ಕೆ ಅವರು ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು. ಅಂದರೆ ಅವರು ತೋರಿಸಿದ್ದಕ್ಕೆ, ಅವರ ಆ ಥರ ಜವಾಬ್ದಾರಿ ಎಲ್ಲ ಕೊಟ್ಟು ಕಳಿಸಿದ್ದಕ್ಕೆ ಇವತ್ತು ಅವನು ಆ ಮಟ್ಟದಲ್ಲಿದ್ದಾನೆ ಅಂತಲೇ ಹೇಳ್ಬೋದು. ಇನ್ನು ನಾನು ಅಂದರೆ ನನಗೂ ಏನೂ ವ್ಯವಹಾರದ ಬಗ್ಗೆ ಗೊತ್ತಾಗಲ್ಲ ಅಂತಲ್ಲ, ನನಗೂ ಎಲ್ಲ ವ್ಯವಹಾರನೂ ಗೊತ್ತಾಗುತ್ತೆ. ಆ ಜವಾಬ್ದಾರಿ, ಯಾವುದೇ ಕೆಲಸ ಆಗಲಿ ಜವಾಬ್ದಾರಿ ಜವಾಬ್ದಾರಿ ತೊಗೊಂಡು ಮಾಡೋ ಕೆಪಾಸಿಟಿ ಕೂಡ ಇದೆ, ಮತ್ತು ಧೈರ್ಯ ಕೂಡ ಇದೆ. ಅದು ನನಗೆ ಏನದ ಮಾಡೋಣ ಬಿಡು, ಎಲ್ಲೂ ಭಯ ಅಂತ ಆಗಲ್ಲ. ಯಾವುದೇ ಕೆಲಸ ಆಗಲಿ ಮುಂದೆ ನುಗ್ಗೋಣ, ಮಾಡೋಣ ಅಂತ ಅನ್ನೋ ಥರ ಇದ್ದೀನಿ. ಯಾವುದೇ ಕೆಲಸ ಮಾಡಬೇಕಾದ್ರೂ, ಎಲ್ಲೇ ಹೋಗ್ಬೇಕಾದ್ರೂ ನನಗೂ ಅಷ್ಟೇ ಭಯ ಆಗಲ್ಲ. ಫ್ರೆಂಡ್ಸ್, ನಮ್ಮ ಅಮ್ಮನ ಬಗ್ಗೆ ಹೇಳೋದಕ್ಕಿಂತ ನಮ್ಮ ಬಗ್ಗೆನೇ ಜಾಸ್ತಿ ಆಯಿತು. ಫ್ರೆಂಡ್ಸ್, ಈ ಥರ ನಮ್ಮಮ್ಮ ತುಂಬ ಸ್ವಾಭಿಮಾನಿ ಅಂತ ಹೇಳ್ಬೋದು, ಕಷ್ಟಜೀವಿ ಅಂತ ಹೇಳ್ಬೋದು, ತುಂಬ ಒಳ್ಳೆಯವರು ಅಂತ ಹೇಳ್ಬೋದು. ಫ್ರೆಂಡ್ಸ್, ಅವ್ರವ್ರ ಅಮ್ಮ ಅವ್ರಿಗೆ ಒಳ್ಳೆಯವರೇ ಆಗಿರ್ತಾರೆ, ಆದರೆ ನಮ್ಮಮ್ಮ ಎಲ್ಲರಿಗೂ ಒಳ್ಳೆಯವರೇ. ಅಂದರೆ ಈಗ ಒಬ್ಬೊಬ್ಬರು ಬೇರೆಯವ್ರ ಮಕ್ಕಳು ಅಂತ ಸ್ವಲ್ಪ ಪಾರ್ಶಾಲಿಟಿ ಮಾಡ್ತಾರೆ. ನಮ್ಮ ಮಕ್ಕಳಿಗೆ ಬೇರೆ, ಅವ್ರ ಮಕ್ಕಳದೇ ಬೇರೆ, ನಮ್ಮ ಮಕ್ಕಳಿಗಿಂತ ಅವ್ರ ಮಕ್ಕಳನ್ನ ಸ್ವಲ್ಪ ಕಡಿಮೆ ನೋಡೋದು. ನಮ್ಮಮ್ಮ ನಿಜವಾಗ್ಲೂ ಆ ಥರ ಇಲ್ಲ. ನಮ್ಮಮ್ಮ ಎಲ್ಲ ಮಕ್ಕಳನ್ನೂ ಒಂದೇ ಥರ ಆಗಿ ನೋಡ್ತಾರೆ. ಈಗ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮಮ್ಮನ ಪರಿಚಯನೇ. ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮಮ್ಮ, ಈಗ ನಾನೇಗೋ ನಮ್ಮ ಫ್ರೆಂಡ್ಸು ಹಾಗೆ ಇರ್ತಾರೆ ನಮ್ಮಮ್ಮನ ಹತ್ರ, ಅಷ್ಟೊಂದು ಕ್ಲೋಸ್ ಆಗಿರ್ತಾರೆ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಆ ಥರ. ಅಂದರೆ ನಮ್ಮ ಮನೆಗೆ ಬಂದರೆ ತುಂಬ ಚೆನ್ನಾಗಿ ಮಾತಾಡ್ಸೋದು, ನಮ್ಮ ಮಕ್ಳ ಥರ ಅವ್ರ ಮಕ್ಕಳನ್ನ ಯಾವ ಥರ ಟ್ರೀಟ್ ಮಾಡ್ತಾರೋ, ನಮ್ಮನ್ನ ಯಾವ ಥರ ಟ್ರೀಟ್ ಮಾಡ್ತಾರೋ ಅದೇ ಥರನೇ ನಮ್ಮಮ್ಮ ಮಾಡ್ತಿದ್ರು. ನಮ್ಮಮ್ಮ ತುಂಬ ಕಷ್ಟಜೀವಿ ಅಂತ ಹೇಳ್ದಲ್ಲ ಫ್ರೆಂಡ್ಸ್. ಇನ್ನೊಂದು ಏನಪ್ಪ ಅಂದರೆ, ನಮ್ಮಮ್ಮನಿಗಿಲ್ಲ ಅಂದರೂ ನಮಗೆ ಬೇರೆಯವ್ರಿಗೆ ಕೊಡೋ ಅಂಥ ಬುದ್ಧಿ ನಮ್ಮಮ್ಮಂದು. ನಿಜವಾಗ್ಲೂ ಹೇಳ್ತೀನಿ. ಈಗ ಇಲ್ಲ ಅಂದರೂ ಬೇರೆಯವ್ರಿಗೆ ಕೊಡೋ ಅಂಥ ಬುದ್ಧಿ. ತುಂಬ ಎಲ್ಲ ಥರ ತುಂಬ ಜನಕ್ಕೆ ಹೆಲ್ಪ್ ಮಾಡೋರು. ನಾವು ಕಂಡಂಗೆ ಎಲ್ಲ ಥರ ಹೆಲ್ಪು ಮಾಡಿದ್ದಾರೆ ನಮ್ಮಮ್ಮ ಬೇರೆಯವ್ರಿಗೆ.
ದುಡ್ಡು ಕಾಸಿನ ವಿಷಯದಲ್ಲೂ ಕೂಡ ಎಲ್ಲ ಥರ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಅಮ್ಮ ತುಂಬ ನಮ್ಮನ್ನು ಭಯ ಭಕ್ತಿಯಿಂದ ಬೆಳೆಸಿದ್ರು. ಒಂಥರ ಭಯ ಭಕ್ತಿ ಅಂದರೆ ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು, ಮನೆಗೆ ಯಾರಾದರೂ ಬಂದರೆ ಅವ್ರನ್ನ ಯಾವ ಥರ ಟ್ರೀಟ್ ಮಾಡಬೇಕು, ಎಲ್ಲೋದ್ರೆ ಹೇಗಿರಬೇಕು ಅಂತ ನಿಜವಾಗ್ಲೂ ಎಲ್ಲ ಹೇಳಿ ಬೆಳೆಸಿದ್ರು. ಒಂದು ಸ್ವಲ್ಪ ಅಂದರೆ ತುಂಬ ಸಂಪ್ರದಾಯವಾಗಿ ಬೆಳೆಸ್ಬಿಟ್ರು ನಮ್ಮನ್ನು. ತುಂಬ ಅಂದರೆ ತುಂಬ ಸಂಪ್ರದಾಯವಾಗಿ ನಮ್ಮನ್ನು ಬೆಳೆಸಿದ್ರು. ಹೀಗೆ ನಮ್ಮಮ್ಮ ಅಪ್ಪ ಅಂದರೆ ಒಂಥರ ಒಂದೊಂದು ವಿಷಯದಲ್ಲಿ ಹೀಗೆ ಇರಬೇಕು, ಒಂದೊಂದು ವಿಷಯದಲ್ಲಿ ಹೀಗೆ ಇರಬೇಕು ಅಂತ ಬೆಳೆಸಿದ್ದಾರೆ. ಆ ಥರ ಫ್ರೆಂಡ್ಸ್, ನಮ್ಮಮ್ಮ ಏನೂ ಓದಿಲ್ಲ ಪಾಪ, ಅವ್ರು ಅನ್ಎಜುಕೇಟೆಡ್. ಯಾವಾಗಲೂ ಹೇಳ್ತಾ ಇರ್ತಾರೆ, ನನಗೊಂದು 4 ಅಕ್ಷರ ಬಂದಿದ್ದರೆ ಹೆಂಗಿರ್ತಿತ್ತು, ನನಗೆ ಒಂದು 4 ಅಕ್ಷರ ಬಂದಿದ್ದರೆ ಹೆಂಗಿರ್ತಿತ್ತು ಅಂತ. ಅದು ಏನು ಓದಿಲ್ಲ ಅಂದರೂ ಲಕ್ಷ ಲಕ್ಷ ವ್ಯವಹಾರ ಮಾಡ್ತಾರೆ. ಇವಾಗಲೂ ಅಷ್ಟೇ, ಎಷ್ಟೇ ಅಮೌಂಟ್ ಆಗಲಿ, ಎಷ್ಟೇ ಲೆಕ್ಕಗಳಿರಲಿ, ಯಾವುದೇ ಥರ ಲೆಕ್ಕ ಆದರೂ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾರೆ, ಇಷ್ಟಕ್ಕೆ ಇಷ್ಟ ಆಯಿತು ಅಂತ. ಅಷ್ಟು ಟ್ಯಾಲೆಂಟು ನಮ್ಮಮ್ಮ. ಓದಿಲ್ಲ ಅಂದರೂ ಆ ಥರ ಪಾಪ ಓದೋದು ಬರೆಯೋದು ಬರಲ್ಲ ಅಷ್ಟೇ, ಆದರೆ ಮೈಂಡಲ್ಲೇ ಲೆಕ್ಕಗಳಲ್ಲಂತೂ ಪಕ್ಕ ಲೆಕ್ಕ ಮಾಡ್ತಾರೆ. ಒಂದೇನಪ್ಪ ಅಂದರೆ ನಮ್ಮ ಅಮ್ಮನಿಗೆ ಏನು ತೊಗೊಂಡೆ, ನನಗಂತೂ ಏನು ಬೇಕೋ ಎಲ್ಲ ಕೊಡಿಸಿದ್ರು ಫ್ರೆಂಡ್ಸ್. ಏನು ಒಡವೆ ಕೇಳ್ತೀನೋ ಎಲ್ಲ ಕೊಡಿಸಿದ್ರು. ನಮ್ಮ ಅಮ್ಮನಿಗೆ ಅವ್ರಿಗಂತ ಏನೂ ಆಸೆ ಪಟ್ಟು ತೊಗೊತಾ ಇರಲಿಲ್ಲ. ಒಂದು ಬಟ್ಟೆ ಆಗ್ಬೋದು, ಒಡವೆ ಆಗ್ಬೋದು, ಸೀರೆ ಏನೂ ಅಷ್ಟೇ ಅವ್ರಿಗಂತ ನನಗೆ ಬೇಕು ಅಂತ ನಾವು ತೊಗೊಂಡಿದ್ದು ನಮ್ಮ ಅಮ್ಮನ ನಾವು ಇದುವರೆಗೂ ನೋಡೇ ಇಲ್ಲ. ಅದು ನನಗೊಂದು ಏಜು ಅಂತ ಬಂದಮೇಲೆ, ನನಗೆ ಸ್ವಲ್ಪ ಬುದ್ಧಿ ಬಂದಮೇಲೆ ನಮ್ಮ ಅಮ್ಮನಿಗೆ ಕೊಡಿಸ್ತಿದ್ದೆ. ಅಂದರೆ ನನ್ನ ದುಡ್ಡಲ್ಲ, ನಮ್ಮ ಅಮ್ಮನ ದುಡ್ಡಲ್ಲೇ ಏನಾದರೂ ಚೆನ್ನಾಗಿದೆ ನಮ್ಮ ಈ ಸೀರೆ ತಗೋ, ಇದು ತಗೋ ಅಂತ ನಾನು ಬಲವಂತ ಮಾಡಿ ಕೊಡಿಸಿದ್ದೆ. ನಮ್ಮಮ್ಮ ಅಂತೂ ನಿಜವಾಗ್ಲೂ ಏನೂ ಆಸೆ ಪಟ್ಟು ತೊಗೊಂಡಾರಲ್ಲ, ಇವತ್ತಿಗೂ ಏನೂ ಆಸೆ ಪಡಲ್ಲ. ಎಲ್ಲಾದರೂ ಅಮ್ಮ ಏನಾದರೂ ತೊಗೊಂಬ, ಅಯ್ಯೋ ಬೇಡಮ್ಮ ಬೇಡ ಅಂತಾರೆ. ನಿಜ ಏನೋ ಗೊತ್ತಿಲ್ಲ, ಅವರು ಇವಾಗಲೂ ಅಷ್ಟೇ ಏನು ನನಗೆ ಬೇಕು ಅಂತ ಯಾವತ್ತೂ ಅವ್ರು ಆಸೆ ಪಟ್ಟಿಲ್ಲ. ಇನ್ನು ಆವಾಗಲೇ ಹೇಳ್ದಂಗಿಂದ ಅವರು ಝೀರೋಯಿಂದ ಮೇಲೆ ಬಂದವರು ಅಂತ ಹೇಳಿದೆ ಅಲ್ವಾ. ಆಗಂತೂ 2 ಮಕ್ಕಳಿದ್ದಾರೆ, ದುಡಿಬೇಕು, ಮಗ ಇದ್ದಾನೆ, ಮಗಳಿದ್ದಾಳೆ, ಮಗಳಿಗೆ ಒಡವೆ ಮಾಡಿಸ್ಬೇಕು. ಅಂದರೆ ಹೆಣ್ಮಕ್ಳಿದ್ರೆ ಸಾಮಾನ್ಯವಾಗಿ ಅವ್ರಿಗೆ ಮದುವೆ ಮಾಡೋ ಚಿಂತೆ, ಒಡವೆ ಚಿಂತೆ, ಓದಿಸೋ ಚಿಂತೆ ಇದ್ದೇ ಇರುತ್ತಲ್ವ. ಇನ್ನು ಗಂಡು ಮಕ್ಕಳಿದ್ರೆ ಅವ್ರಿಗೆ ಏನು ಆಸ್ತಿ ಮಾಡಬೇಕು, ಮನೆ ಮಾಡಬೇಕು ಅನ್ನೋ ಚಿಂತೆ ಇದ್ದೇ ಇರುತ್ತೆ. ನಮ್ಮ ಅಪ್ಪ ಅಮ್ಮನಿಗೂ ಅಷ್ಟೇ ಏನೂ ಇಲ್ಲ ಅಂದರೂ ನನ್ನ ಮಗ ಏನೂ ಇಲ್ಲ ಅಂತ ಹೇಳಿದೆ ಅಲ್ವಾ, ಝೀರೋಯಿಂದ ಮೇಲೆ ಬಂದವರು ಅಂತ. ಅವ್ರಿಗೆ ಮಗನಿಗೆ ಮನೆ ಮಾಡಬೇಕು, ಜಮೀನು ಮಾಡಬೇಕು, ನನಗೆ ಒಡವೆ ಎಲ್ಲ ಮಾಡಬೇಕು ಅಂತ ತುಂಬ ಕಷ್ಟಪಟ್ಟು ದುಡಿದು ನಿಜವಾಗ್ಲೂ ಹೇಳ್ತೀನಿ, ನಮಗೆ ಏನು ಬೇಕೋ ಎಲ್ಲ ಮಾಡಿಟ್ರು. ನನ್ನ ತಮ್ಮನಿಗೂ ಅಷ್ಟೇ ಮನೆ, ಆಸ್ತಿ, ಜಮೀನು ಎಲ್ಲ ಮಾಡಿಟ್ರು. ನನಗೂ ಅಷ್ಟೇ ಏನು ಒಡವೆ ಬೇಕು ಎಲ್ಲ ಕೊಡಿಸಿದ್ದಾರೆ. ನಿಜವಾಗ್ಲೂ ನಾನು ಏನು ಕೇಳ್ತೀನೋ ಎಲ್ಲ ಒಡವೆ ಮಾಡಿಸಿಕೊಟ್ರು ನಮ್ಮಮ್ಮ. ಪಾಪ ನಮ್ಮಮ್ಮನಿಗೆ ಏನು ತೊಗೊತಾ ಇರಲಿಲ್ಲ, ಏನೋ ಸಣ್ಣ ಪುಟ್ಟ ಸ್ವಲ್ಪ ತೊಗೊಂಡ್ರು. ಆದರೆ ನನಗೆ ಇಂಥದ್ದು ಬೇಕು ಅಂತ ನಮ್ಮಮ್ಮ ಯಾವತ್ತೂ ತೊಗೊಂಡಾರಲ್ಲ. ಇನ್ನೂ ನನಗೂ ಒಂದೊಂದು ಸಾರಿ ಬೇಜಾರಾಗುತ್ತೆ, ನಮ್ಮಮ್ಮ ಹತ್ರ ಆ ಥರ ಒಡವೆ ಇಲ್ಲಲ್ಲ, ನಮ್ಮಮ್ಮ ಹತ್ರ ಇದ್ದಿದ್ದು ನನಗೆ ಕೊಡಿಸಿದ್ರಲ್ಲ ಅಂತ. ನನಗಂತೂ ಸ್ವಲ್ಪ ಖುಷಿ ಆಗುತ್ತೆ. ನಮ್ಮಮ್ಮ ಒಬ್ಬೊಬ್ಬರಿಗೇನು ನಾನು ಮಾಡಿಸ್ಕೊಡೋಣ, ನಾನು ಸ್ವಲ್ಪ ದಿನ ಹಾಕ್ಕೊಂಡು ಆಮೇಲೆ ನನ್ನ ಮಗಳಿಗೆ ಕೊಡೋಣ ಒಬ್ಬೊಬ್ಬರು ಅಂತ ನಾನು ಕೇಳಿದ್ದೀನಿ. ಅವ್ರು ಮಾಡಿಸ್ಕೊಂಡಿರ್ತಾರೆ ಮದುವೆ ಟೈಮಲ್ಲಿ, ಅಮ್ಮನಿಗೆ ಅವ್ರಿಗೆ ಮಾಡ್ಸೋಕ್ಕಾಗಿಲ್ಲ ಅಂತ ನಂದೇ ಹಾಕ್ಕೊಳಮ್ಮ ಅಂತ ಕೊಡ್ತಾರೆ. ನಮ್ಮಮ್ಮ ಆ ಥರ ಎಲ್ಲ ಒಡವೆನೂ ಮಾಡಿಸಿದ್ರು. ನನಗಂತೂ ಒಂದು ಬೇಜಾರಾಗೋಂಥ ವಿಷಯ ಏನಪ್ಪ ಅಂದರೆ, ನಮ್ಮಮ್ಮ ಇಷ್ಟು ಮಾಡಿದ್ರು ನಾವೇನು ನಮ್ಮಮ್ಮಗೆ ಮಾಡೋಕ್ಕಾಗಲಿಲ್ವಲ್ಲ ಅನ್ನೋಂಥದ್ದು ಬೇಜಾರಂತೂ ಇದ್ದೇ ಇದೆ. ಅವ್ರು ಎಷ್ಟೆಲ್ಲ ಮಾಡಿದ್ರು ನಾನಂತೂ ಏನೂ ಮಾಡೋಕ್ಕಾಗಲಿಲ್ಲ. ನಮ್ಮಮ್ಮನಿಗೆ ತುಂಬ ಒಡವೆ ಕೊಡಿಸಿದ್ದಾರೆ, ತುಂಬ ಬಟ್ಟೆ ಕೊಡಿಸಿದ್ದಾರೆ, ಏನು ಕೇಳಿದ್ರು ಕೊಡಿಸ್ತಾರೆ. ಈಗೂ ಅಷ್ಟೇ ದುಡ್ಡೆಲ್ಲ ಇವಾಗಲೂ ಕೊಡ್ತಾರೆ. ಆದರೆ ನಮ್ಮಮ್ಮನಿಗೆ ಅವರು ಒಂದು ವಯಸ್ಸಾದ ಕಾಲದಲ್ಲಿ ಒಂದು ಏಜಲ್ಲಿ ಮಕ್ಕಳು ನೋಡ್ಕೊಬೇಕಲ್ವ. ನಮಗಂತೂ ಇನ್ನೂ ಅವ್ರಿಗೆ ಕೊಡೋ ಯೋಗನೇ ಬಂದಿಲ್ಲ. ಅವ್ರ ಹತ್ರ ಈಸ್ಕೊಳೋ ಅಂಥದ್ದೇ ನಾವು ಯಾವಾಗಲೂ ಅವ್ರ ಹತ್ರ ಈಸ್ಕೊಂಡೇ ಬರ್ತಾ ಇರ್ತೀವಿ. ಅವ್ರಿಗೆ ಕೊಡೋದಂತೂ ಏನೂ ಇಲ್ಲ. ನನ್ನ ತಮ್ಮ ನೋಡ್ತಾನೆ ನಮ್ಮಪ್ಪ ಅಮ್ಮನ. ನನ್ನ ತಮ್ಮ ಚೆನ್ನಾಗಿ ನೋಡ್ಕೊತಾನೆ. ಅವನು ವೆಲ್ ಸೆಟೆಡ್ ಆಗಿದ್ದಾನೆ, ಅವನು ತುಂಬ ಚೆನ್ನಾಗಿ ಲೈಫಲ್ಲಿ ಸೆಟ್ಲಾಗಿದ್ದಾನೆ, ಯಾವುದೇ ತೊಂದರೆ ಇಲ್ಲ. ಅವ್ನು ನಮ್ಮ ಅಪ್ಪ ಅಮ್ಮನ ಏನು ಬೇಕೋ ಕೊಡಿಸ್ತಾನೆ, ಏನು ಬೇಕೋ ಮಾಡ್ತಾನೆ. ಎಲ್ಲ ಥರ ಅವ್ರನ್ನ ಚೆನ್ನಾಗಿ ಇಟ್ಕೊಂಡಿದ್ದಾನೆ ನನ್ನ ತಮ್ಮ ಅಂತೂ. ಅದೊಂದು ಖುಷಿ. ನನ್ನ ಕೈಲಾಗಲಿಲ್ವಲ್ಲ, ನಮ್ಮ ಕೈಲಿ ಅಪ್ಪ ಅಮ್ಮ ಅಂತ ಏನೂ ಮಾಡೋಕ್ಕಾಗಲಿಲ್ವಲ್ಲ, ಅವ್ನು ಮಾಡ್ತಾ ಇದ್ದಾನೆ ಅನ್ನೋದೊಂದು ಖುಷಿ ಇದೆ. ನಾನು ಏನಕ್ಕೋ ಮನೆಯೆಲ್ಲ ಏನೋ ಹಾಗೆ ಹೇಳಿದೆ, ಯಾವಾಗಲೂ ಈಸ್ಕೊಳ್ಳೋದೇ ಆಯ್ತಮ್ಮ, ನಾನಂತೂ ಕೊಡೋಕ್ಕೆ ಆಗ್ತಿಲ್ಲ ಅಂತ ನಮ್ಮ ಅಮ್ಮಂಗಂದೆ. ನಮ್ಮ ಅಮ್ಮನಿಗೋಸ್ಕರ ಹತ್ತಿದ್ದು 1-2 ದಿನ ಇದೆ. ನಾನು ಆ ದಿನ ಯಾವತ್ತಿಗೂ ಮರೆಯೋಕ್ಕಾಗಲ್ಲ. ನಾವು ಒಂದು 4th 5th 3rd ಸ್ಟ್ಯಾಂಡರ್ಡೋ 4th ಸ್ಟ್ಯಾಂಡರ್ಡೋ ಇರಬೇಕು. ನಮ್ಮಮ್ಮಗೆ ತುಂಬ ಹುಷಾರಿಲ್ಲದೆ ಆಗ್ಬಿಟ್ಟಿತ್ತು. ನಮ್ಮಮ್ಮ ಉಳಿಯೋದೇ ಇಲ್ಲ ಅಂತಿದ್ರು, ಅಷ್ಟು ಹುಷಾರಿಲ್ಲದೆ ಆಗ್ಬಿಟ್ಟಿತ್ತು. ನಾನು ಈಗ ನೆನೆಸ್ಕೊಂಡ್ರು ನನಗೆ ಇವಾಗಲೂ ಅದು ಕಣ್ಮುಂದೆ ಬರುತ್ತೆ. ನಮ್ಮಮ್ಮ ಆ ಥರ ಬಿದ್ದಿದ್ದು ಅದಪ್ಪ. ನಂಗೆ ಇವಾಗಲೂ ನಮ್ಮಮ್ಮಂಗೆ ಈಗ ಆ ವಯಸ್ಸಲ್ಲಿ ಆಗಿದ್ರು ನಂಗೆ ಅದೇ ಅವ್ರ ಮುಖನೇ ಜ್ಞಾಪಕ ಬರುತ್ತೆ. ಆವಾಗ ಯಾವ ಥರ ಇದ್ದರು, ಯಾವ ಥರ ಸೀರೆ ಉಟ್ಟಿದ್ರು, ಅದೆಲ್ಲ ಜ್ಞಾಪಕ ಬಂತು. ಆವತ್ತಂತೂ ನಾನು ಹತ್ತಿದ್ದೀನಿ ನಿಜವಾಗ್ಲೂ. ಅದು ಎಷ್ಟು ಜನ ಸುಧಾರಿಸಿದ್ರೋ ಗೊತ್ತಿಲ್ಲ, ಅಷ್ಟೊಂದು ಹತ್ತಿದ್ದೀನಿ ಅವತ್ತು. ದೇವ್ರ ದಯೆ, ನಮ್ಮಮ್ಮ ಹುಷಾರಾಗಿ ಮನೆಗೆ ಬಂದರು ಆವಾಗ. ಅದೊಂದಂದರೆ ಇನ್ನೊಂದು ಸಾರಿ ಯಾವಾಗಪ್ಪ ಅಂದರೆ ಫ್ರೆಂಡ್ಸ್, ನಾನು ಡೆಲಿವರಿಗೆ ಅಂತ ಹಾಸ್ಪಿಟ್ಲಲ್ಲಿ ಬಿಟ್ಟಿದ್ರು. ನಮ್ಮಮ್ಮ ಮಾಂಗಲ್ಯ ಸರ ತಾಳಿ ಚೈನ್ ಇರುತ್ತಲ್ಲ, ಅದು ಕಳೆದೋಗ್ಬಿಡ್ತು. ನಮ್ಮಮ್ಮಗೆ ಏನಪ್ಪ ಅಭ್ಯಾಸ ಅಂದರೆ ಮಲಗುವಾಗ ಅವ್ರಿಗೆ ಸ್ವಲ್ಪ ಯಾಕೋ ತಲೆನೋವು ತುಂಬ ಬರ್ತಾ ಇರುತ್ತೆ.
ಅದಂತೂ ತುಂಬ ಕಡೆ ತೋರಿಸಿದ್ವಿ, ವಾಸಿನೇ ಆಗ್ತಾಯಿಲ್ಲ. ಆಗಾಗ ಸ್ವಲ್ಪ ಟೆನ್ಷನ್ ತಗೊತಾರೆ ಏನೋ ಗೊತ್ತಿಲ್ಲ, ಅದಕ್ಕೋಸ್ಕರ ಈಗ ಸ್ವಲ್ಪ ತಲೆನೋವು ಬರ್ತಾನೆ ಇರುತ್ತೆ. ಆ ತಲೆನೋವಿಗೆ ಬಂದಾಗ ಏನಪ್ಪ ಮಾಡ್ತಾರೆ ಅಂದರೆ ತಾಳಿ ಚೈನ್ ತೆಗೆದ್ಬಿಡ್ತಾರೆ. ಏನೋ ಅವ್ರಿಗೊಂಥರ ಇರಿಟೇಷನ್ ಆಗುತ್ತಂತೆ. ತಾಳಿ ಚೈನ್ ತೆಗೆದು ದಿಂಬು ಕೆಳಗಡೆ ಹಾಕೊಂಡ್ಬಿಡ್ತಾರೆ. ಅವ್ರಿಗೆ ಅದು ಅಭ್ಯಾಸ ಆಗಿತ್ತು. ಮತ್ತು ನಾನು ಡೆಲಿವರಿಗೆ ಹಾಸ್ಪಿಟ್ಲಿಗೆ ಹೋದಾಗ ಫುಲ್ ತಲೆನೋವು ಬಂದುಬಿಟ್ಟಿದೆ. ನಾನು ನೈಟ್ ಹೋಗಿದ್ದು, ತಾಳಿ ಚೈನ್ ತೆಗೆದು ಅವಾಗ ಗೊತ್ತಿಲ್ಲ ಹಾಕೊಂಡ್ರೋ ಇಲ್ವೋ ಒಂದೂ ಗೊತ್ತಿಲ್ಲ. ನಾನು ವಾರ್ಡಲ್ಲಿ ಕೆಳಗಡೆ ಮಲ್ಕೊಂಡಿದ್ದಾರೆ, ತಾಳಿ ಚೈನ್ ಎಲ್ಲೋ ತೆಗೆದು ತಲೆ ಕೆಳಗಡೆ ಹಾಕ್ಕೊಂಬಿಟ್ಟಿದ್ದಾರೆ. ಅಲ್ಲಿ ಯಾರು ಎತ್ಕೊಂಡ್ರೋ, ಕೆಲಸದವ್ರು ಎತ್ಕೊಂಡ್ರೋ, ಯಾರ ಮೇಲೂ ಇದು ಮಾಡೋಕ್ಕಾಗಲ್ಲ ನಾವು. ಅದಂತೂ ಹೊರ್ಟೋಯ್ತು ಪಾಪ. ಬೆಳಗ್ಗೆ ನನಗೆ ಮಗು ಆಗಿದೆ, ಮಗು ಆಯಿತು ಅಂತ ಖುಷಿ ಪಡ್ತಾರೋ, ತಾಳಿ ಚೈನ್ ಕಳೆದೋಯ್ತು ಅಂತ ನೋವು ಪಡ್ತಾರೋ ಹೇಳಿ ನೀವೇ. ಆವತ್ತಂತೂ ಪಾಪ ನಮ್ಮಮ್ಮ ಹೇಗಿದ್ರು ಏನೋ ಗೊತ್ತಿಲ್ಲ. ಅದನ್ನು ಅಷ್ಟೇ, ತಾಳಿ ಚೈನು ಅಷ್ಟೇ ನಮ್ಮಮ್ಮನೇ ಒಂಥರ ಸೆಲ್ಫ್ ಗಿಫ್ಟಾಗಿ ತೊಗೊಂಡಿದ್ದು. ಅವರೇ ಸಂಪಾದನೆ ಮಾಡಿ ಅವರೇ ತಾಳಿ ಚೈನ್ ತೊಗೊಂಡಿದ್ದು. ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿದ್ರು. ದಪ್ಪಕ್ಕೆ ತುಂಬ ಜರಿ ಚೈನ್ ಬರುತ್ತಲ್ವ, ಅದು ಹಾಕಿ ಆದಷ್ಟು ಜರಿ ಚೈನ್ ಡಿಸೈನ್ ಮಾಡಿಸಿ ತುಂಬಾ ಚೆನ್ನಾಗಿ ಮಾಡಿಸ್ಕೊಂಡಿದ್ರು. ಅದು ಕಳೆದೋಗ್ಬಿಡ್ತು. ನನಗಂತೂ ಆ ದಿನವೂ ಅಷ್ಟೇ ಮರೆಯೋದಕ್ಕೆ ಆಗಲ್ಲ. ನಮ್ಮ ಮನೆಗೆ ಇವಳೇ ನನ್ನ ಮಗಳೇ ಮೊದಲನೇ ಮಗು ಎರಡೂ ಮನೆಗೂ. ನಮ್ಮಮ್ಮಗೆ ಒಂಥರ ಖುಷಿ ಐತೆ. ಆ ಖುಷಿಯಲ್ಲಿ ಈಗ ಕಳೆದೋಯ್ತಾ, ಇದನ್ನು ನೋಡಿ ಪಾಪ ನಮ್ಮಮ್ಮ ಖುಷಿ ಪಡ್ತಾರೋ ನೋವು ಪಡ್ತಾರೋ ಗೊತ್ತಿಲ್ಲ. ನನಗಂತೂ ಆವತ್ತು ಹೆಂಗೆ ಆಗ್ಬಿಡ್ತು ಗೊತ್ತಾ, ಖುಷಿನೇ ಇಲ್ದಂಗೆ ಆಗೋಯ್ತು ಪಾಪ. ನಮ್ಮಮ್ಮ ಅದು ಯಾವ ಥರ ಫೇಸ್ ಮಾಡಿದ್ರು ಆ ಟೈಮನ್ನು ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್. ಆಮೇಲೆ ಕಳೆದೋಗಿದ್ದು ಸುಮಾರು ವರ್ಷಗಳು ನಮ್ಮಮ್ಮನ ಕೈಲಿ ಮಾಡಿಸ್ಕೊಳಕ್ಕೆ ಆಗಲಿಲ್ಲ. ಅದು ಯಾವ ಟೈಮಲ್ಲಿ ಹೋಗಿತ್ತೋ, ಕಳೆದೋಯ್ತೇನೋ ಗೊತ್ತಿಲ್ಲ. ಸುಮಾರು ವರ್ಷಗಳು ಮಾಡಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ರೀಸೆಂಟಾಗಿ ಅಂದರೆ ಒಂದು 4-5 ವರ್ಷದಲ್ಲಿ ಮಾಡಿಸ್ಕೊಂಡ್ರು ಮತ್ತೆ ಮಾಂಗಲ್ಯ ಸರ. ಅಷ್ಟು ದಿನ ಪಾಪ ಹಾಗೆ ಇದ್ದರು. ನಮಗಂತೂ ತುಂಬಾ ಬೇಜಾರಾಗೋದು. ಬೇರೆ ಯಾವುದೋ ಚೈನು ಅದು ಇದು ಗುಂಡು ಎಲ್ಲ ಹಾಕ್ಕೊಂಡು ಆ ಥರ ಮೇಂಟೈನ್ ಮಾಡ್ಕೊಂಡಿದ್ರು. ನನಗಂತೂ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ. ನಮ್ಮಮ್ಮ ಎಲ್ಲಾದರೂ ಆ ಚೈನ್ ಹಾಕೊಂಬಂದ್ರೆ ನನಗೆ ಒಂಥರ ಬೇಜಾರಾಗೋದು. ನಮಗೆಲ್ಲ ಕೊಡಿಸಿರಲ್ಲ ನಮ್ಮಮ್ಮ ಮಗಳ ಚೈನ್ ತೊಗೊಳಕ್ಕಾಗ್ತಿಲ್ವಲ್ಲ ಅಂತ. ಯಾರನ್ನೂ ಕೇಳಲ್ಲ ನಮ್ಮಪ್ಪನೂ ಕೇಳಲ್ಲ, ನನ್ನ ತಮ್ಮನೂ ಕೇಳಲ್ಲ ಮಾಡಿಸ್ಕೊಡ್ರಿ ಅಂತ. ಅಷ್ಟೊಂದು ಸ್ವಾಭಿಮಾನಿ. ಯಾಕೆ ಅವ್ರು ಮಾಡಿಸ್ಕೊಟ್ರೆ ನಾವು ಮಾಡಿಸ್ಕೊಟ್ರಿ ಅಂತಾರೆ, ಯಾಕೆ ಬೇಕು, ನಾನೇ ಮಾಡಿಸ್ಕೊಳ್ಳೋಣ, ಅಷ್ಟೊಂದು ಸ್ವಾಭಿಮಾನಿ ನಮ್ಮಮ್ಮ. ಪಾಪ ರೀಸೆಂಟಾಗಿ ಮಾಡಿಸ್ಕೊಂಡಿದ್ದಾರೆ. ನನ್ನ ತಮ್ಮನೂ ಅವನು ಸ್ವಲ್ಪ ಇದು ಮಾಡಿ ಮಾಡಿಸ್ಕೊಂಡಿದ್ದಾರೆ. ಅವನೇನು ಬೇಕಾಗಿದ್ದು ಮಾಡಿಸ್ಕೊಡ್ತಾರೆ, ಆದರೆ ಈ ಅಮ್ಮ ಕೇಳಲ್ಲ. ಅಷ್ಟೊಂದು ಸ್ವಾಭಿಮಾನಿ ಫ್ರೆಂಡ್ಸ್ ನಮ್ಮಮ್ಮ. ನಮ್ಗೆ ಯಾರ್ದಾದ್ರೂ ನಿಷ್ಕಲ್ಮಶವಾದ ಪ್ರೀತಿ ಸಿಗುತ್ತೆ ಅಂದರೆ ಅದು ಅಮ್ಮದೇ ಫ್ರೆಂಡ್ಸ್. ಮತ್ತು ಬೇರೆ ಯಾರೂ ಇಲ್ಲ. ಬೇರೆ ಯಾರಾದರೂ ಪ್ರೀತಿ ತೋರಿಸ್ತಾರೆ ಅಂದರೆ ಅದು ಅವ್ರ ಅವಶ್ಯಕತೆಗಳಿಗೆ ಮಾತ್ರ. ಅವ್ರ ಅವಶ್ಯಕತೆ ಮುಗಿದ್ಮೇಲೆ ಯಾವುದು ಪ್ರೀತಿನೂ ಇರಲ್ಲ, ಮಣ್ಣು ಮಸಿ ಯಾವುದೂ ಇರಲ್ಲ. ಅವರು ಒಂಥರ ಏನೂ ಎಕ್ಸ್ಪೆಕ್ಟ್ ಮಾಡದೆ ತೋರಿಸೋಂಥ ಪ್ರೀತಿ, ನಿಷ್ಕಲ್ಮಶವಾದ ಪ್ರೀತಿ. ಅದಕ್ಕೆ ತಾಯಿ ಪ್ರೀತಿ ಅನ್ನೋದು. ಇನ್ನೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲರಿಗೂ ಅವ್ರವ್ರ ಅಮ್ಮ ಅಂದರೆ ಎಲ್ಲರಿಗೂ ಇಷ್ಟನೇ. ನನಗೂ ಅಷ್ಟೇ ನಮ್ಮಮ್ಮ ಅಂದರೆ ತುಂಬಾ ಇಷ್ಟ. ನಮ್ಮಪ್ಪನೂ ಇಷ್ಟನೇ. ನಮ್ಮಪ್ಪ ಇಷ್ಟ ಅಂತಲ್ಲ, ನಮ್ಮಪ್ಪನೂ ಅಷ್ಟೇ ತುಂಬ ಕಷ್ಟಪಟ್ಟು ಮುಂದೆ ಬಂದಂಥ ವ್ಯಕ್ತಿ. ತುಂಬ ಒಳ್ಳೆಯ ಮನುಷ್ಯ. ತುಂಬ ಅಂದರೆ ಏನಪ್ಪ ಅಂದರೆ ತುಂಬ ಒಳ್ಳೆಯವರು. ಒಂಥರ ಅಮಾಯಕರು ಅಂತಾರಲ್ವ, ಆ ಥರ ಅವರು. ಅಂದರೆ ಯಾರಾದರೂ ಏನಾದರೂ ಹೇಳಿದ್ರೆ ನಂಬಿಡೋದು, ಅದು ಸುಳ್ಳೋ ನಿಜನೋ ಅಂತಲೂ ಯೋಚನೆ ಮಾಡಲ್ಲ ಆ ಥರ. ಅಂದರೆ ಬುದ್ಧಿ ಇಲ್ಲದೆ ಅಂತ ಅಲ್ಲ, ಒಂಥರ ಆ ಥರ ಯಾರ ಬಗ್ಗೆನೂ ಅನುಮಾನ ಪಡೋದು, ಯಾರನ್ನೂ ದೂಷಿಸೋದು, ಯಾರು ಹೇಳಿದ್ದನ್ನು ನಿಜ ಅಂತ ನಂಬಿಬಿಡ್ತಾರೆ. ನಿಜನ ಸುಳ್ಳೋ ಅಂತ ಕೂಡ ಯೋಚನೆ ಮಾಡಲ್ಲ ಅಂಥ ವ್ಯಕ್ತಿಗಳು. ಅವ್ರ ಕಣ್ಮುಂದೆ ಸುಳ್ಳು ನಡೀತಾ ಇದ್ರು ಹೋಗ್ಲಿ ಬಿಡು ಅಂತ ಸುಮ್ಮನೆ ಆ ಥರ ಜನ ನಮ್ಮಪ್ಪ ಅಮ್ಮ. ಎಲ್ಲರಿಗೂ ಇಷ್ಟ ಅವ್ರ ಅಪ್ಪ ಅಮ್ಮ ಅಂದರೆ. ನನಗೂ ಇಷ್ಟ ನಮ್ಮ ಅಪ್ಪ ಅಮ್ಮ ಅಂದರೆ. ಮದರ್ಸ್ ಡೇ ಅಂತ ಇವತ್ತು ನಮ್ಮ ಅಮ್ಮನ ಬಗ್ಗೆನೇ ನನಗೆ ಹೇಳೋಣ ಅಂತ ಅನಿಸ್ತಿತ್ತು, ಅದಕ್ಕೆ ಹೇಳಿದೆ ಅಷ್ಟೇ. ಬೇರೆ ಏನೂ ಇಲ್ಲ. ಏನೇನೋ ವಿಡಿಯೋ ಮಾಡ್ತೀರಿ, ನಮ್ಮಮ್ಮನ ಬಗ್ಗೆ ಯಾಕೆ ಮಾಡಬಾರ್ದು ಅಂತ ನಾನು ಈ ವಿಡಿಯೋನ ಮಾಡಿದೆ ಅಷ್ಟೇ. ಇನ್ನೊಂದೇನಪ್ಪ ಅಂದರೆ ಫ್ರೆಂಡ್ಸ್, ಮುಂಚೆ ನಮ್ಮಮ್ಮನ ಬಿಟ್ಟು ನಾನು ಒಂದು ದಿನವೂ ಇರ್ತಾ ಇರಲಿಲ್ಲ. ನಮ್ಮಮ್ಮ ಎಲ್ಲಾದರೂ ಹೋದರೆ ನಾನು ಒಂದು ಟೈಮ್ ನೋಡ್ಕೊತಿದ್ದೋ, ಎಷ್ಟೊತ್ತಿಗೆ ಹೋಗ್ತಾರೆ, ಎಷ್ಟೊತ್ತು ಬರುತ್ತಾರೋ ಏನೋ ಅಂತ ಆ ಥರ. ನಮ್ಮಮ್ಮನೂ ಅಷ್ಟೇ ಪಾಪ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ. ಸಾಮಾನ್ಯವಾಗಿ ಎಲ್ಲೂ ಒಂದು ದಿನವೂ ಬಿಟ್ಟು ಎಲ್ಲೂ ಹೋಗಿದ್ದೇ ಇಲ್ಲ ನಮ್ಮಮ್ಮ. ತುಂಬಾ ಅಪರೂಪ ಬಿಟ್ಟು ಹೋಗ್ತಾರೆ ಅಂದರೆ ಯಾವುದೋ ಅವ್ರ ಅಕ್ಕ ತಂಗಿ ಯಾವ ಮನೆಗೆ ಏನೋ ಫಂಕ್ಷನ್ಗೆ ಹೋಗಿ ಹಂಗೆ ಹೋಗಿ ಬರ್ತಾಯಿದ್ರು. ಇರಲೇಬೇಕು ಅಂದರೆ ಒಂದು ದಿನ ಇರ್ತಾಯಿದ್ರು ಅಷ್ಟೇ. ನಮ್ಮನ್ನು ಅಷ್ಟೇ ನಮ್ಮಮ್ಮನ ಬಿಟ್ಟು ಇದ್ದ ಅಭ್ಯಾಸನೇ ಇದ್ದಿದ್ದಿಲ್ಲ. ಮದುವೆ ಆದಮೇಲೆ ಏನು ಮಾಡೋಕ್ಕಾಗಲ್ಲ, ಬಿಟ್ಟಿರಲೇಬೇಕಲ್ವ. ಈಗಂತೂ ಅಭ್ಯಾಸ ಆಗಿಬಿಟ್ಟಿದೆ. ತಿಂಗಳಾನ್ಗಟ್ಲೆ ಇರ್ತೀವಿ. ಬೇಕು ಅಂದರೆ ವಿಡಿಯೋ ಕಾಲ್ ಇದೆಲ್ಲ, ಫೋನ್ ಇದೆ, ಎಲ್ಲರಿಗೂ ಗೊತ್ತೇ ಇದೆಯಲ್ಲ, ಆ ಥರ ನಾವು ಅಷ್ಟೇ. ಈಗೂ ಹೋಗ್ತಾ ಇರ್ತೀವಿ. ಒಂದು ಆ ಕಡೆ ಅಂತ ಫಂಕ್ಷನ್ಸ್ ನಮ್ಮೂರ ಕಡೆನೇ ಜಾಸ್ತಿ ಇರುತ್ತೆ. ಫಂಕ್ಷನ್ಗೆ ಹೋದಾಗೆಲ್ಲ ಹೋಗಿ ಮಾತಾಡಿಸ್ಕೊಂಡು ಬರ್ತಾ ಇರ್ತೀವಿ. ಮಿಕ್ಕಂಗೆಲ್ಲ ನಾನು ಫೋನ್ ಮಾಡೋದಕ್ಕಿಂತ ಪಾಪ ನಮ್ಮಮ್ಮನೇ. ನಾನದು ಮರಿತೀನಿ, ನಮ್ಮಮ್ಮ ಅಂತೂ ಮರೆಯೋದೇ ಇಲ್ಲ. ದಿನಕ್ಕೆ 1 ಸಾರಿ 2 ಸಾರಿ ಫೋನ್ ಮಾಡ್ತಾರೆ. ಅಕಸ್ಮಾತ್ ಏನಾದರೂ ಫೋನಲ್ಲಿ ಕರೆನ್ಸಿ ಇಲ್ಲ ಅಂದರೆ ಒಂದು ದಿನ ಮಿಸ್ ಆಗುತ್ತೆ ಬಿಟ್ಟರೆ ಫ್ರೆಂಡ್ಸ್ ಪ್ರತಿದಿನ ಫೋನ್ ಮಾಡ್ತಾರೆ. ನನಗೂ ನನ್ನ ಮಗಳಿಗೂ ಫೋನ್ ಮಾಡಿ ಮಾತಾಡಿಸ್ತಾನೆ ಇರ್ತಾರೆ. ನಾವಂತೂ ಮರ್ತೋಗ್ಬಿಡ್ತೀವೋ, ನನ್ನ ಕೆಲಸ ಈ ಕೆಲಸ ಅಂತ. ನಮ್ಮಮ್ಮ ಒಂದು ದಿನಕ್ಕೂ ಮರೆಯಲ್ಲ. ಅದಕ್ಕೆ ಅಮ್ಮ ಅನ್ನೋದು.
ಫ್ರೆಂಡ್ಸ್ ಇನ್ನೇನು ಹೇಳಬೇಕು ಅಂತ ಗೊತ್ತಾಗಿಲ್ಲ. ಹಾಗೆ ಅಮ್ಮನ ಬಗ್ಗೆ ವಿಡಿಯೋ ಮಾಡಿದೆ ಅಷ್ಟೇ. ನಿಮಗೆಲ್ಲ ಏನು ಅನಿಸ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.